Hello everyone, welcome back to my YouTube channel. In our everyday conversation, we use many sentences. ನಾವು ನಮ್ಮ ನಿತ್ಯ ಜೀವನದ ಸಂಭಾಷಣೆಯಲ್ಲಿ ಬಹಳಷ್ಟು ವಾಕ್ಯಗಳನ್ನು ಬಳಸ್ತೀವಿ. ಈ ವಾಕ್ಯಗಳನ್ನು ಬಳಸುವಾಗ ನಾವು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ಕಾಮನ್ ಮಿಸ್ಟೇಕ್ಸ್ ಅನ್ನ ಮಾಡ್ತೀವಿ. ಆ ಮಿಸ್ಟೇಕ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವುಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋ ಕಡೆಗೆ ಇವತ್ತು ನಾವು ಗಮನವನ್ನ ಕೊಡೋಣ. ಸೊ ಇಂತಹ ಕಾಮನ್ ಮಿಸ್ಟೇಕ್ಸ್ ಯಾಕಾಗುತ್ತೆ ಅನ್ನೋದಾದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಂಗ್ಲಿಷ್ ಲರ್ನರ್ಸ್ ಕಾನ್ಸಂಟ್ರೇಟ್ ಆನ್ ಟ್ರಾನ್ಸ್ಲೇಷನ್. ಇಂಗ್ಲಿಷ್ ಅನ್ನ ಕಲಿತಾ ಇರೋರು ಕನ್ನಡದ ವಾಕ್ಯವನ್ನ ಇಂಗ್ಲಿಷ್ಗೆ ಚೇಂಜ್ ಮಾಡಬೇಕಾದಾಗ ಟ್ರಾನ್ಸ್ಲೇಷನ್ ಅನ್ನ ಯೋಚನೆ ಮಾಡ್ತಾರೆ ಅಥವಾ ಟ್ರಾನ್ಸ್ಲೇಷನ್ ಮೆಥಡ್ ನ ಮ್ಯಾಕ್ಸಿಮಮ್ ಫಾಲೋ ಮಾಡ್ತಾರೆ. ಹೀಗೆ ಮಾಡುವಾಗ ಏನಾಗುತ್ತೆ ಅಂದ್ರೆ ಮಿಸ್ಟೇಕ್ಸ್ ಆಗುತ್ತೆ. ಹಾಗಂತ ಟ್ರಾನ್ಸ್ಲೇಷನ್ ತಪ್ಪಲ್ಲ, ಬಟ್ ಟ್ರಾನ್ಸ್ಲೇಷನ್ ಜೊತೆಗೆ ನಾವು ಗ್ರಾಮರ್ಗೆ ಕೂಡ ಪ್ರಿಯಾರಿಟಿಯನ್ನ ಕೊಟ್ಟಾಗ ನಾವು ಮಾಡುವಂತಹ ಇಂಗ್ಲಿಷ್ ಸೆಂಟೆನ್ಸ್ ಗಳಲ್ಲಿ ಇಂತಹ ಕಾಮನ್ ಮಿಸ್ಟೇಕ್ಸ್ ಖಂಡಿತ ಆಗೋದಿಲ್ಲ. ಫಸ್ಟ್ ಸೆಂಟೆನ್ಸ್, ಐ ಆಮ್ ಗೋಯಿಂಗ್ ಟು ಆಫೀಸ್. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಈ ಸೆಂಟೆನ್ಸ್ ನ ನೋಡಿದಾಗ ಈ ಸೆಂಟೆನ್ಸ್ ಕರೆಕ್ಟ್ ಆಗೇ ಇದೆಯಲ್ಲ, ಇದ್ರಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಬಟ್ ಗ್ರಾಮೆಟಿಕಲಿ ದೇರ್ ಈಸ್ ಅನ್ ಎರರ್. ಗ್ರಾಮರ್ ಪ್ರಕಾರ ನೋಡಿದಾಗ ಅಲ್ಲೊಂದು ಮಿಸ್ಟೇಕ್ ಖಂಡಿತ ಇದೆ. ಸೊ ವಾಟ್ ಈಸ್ ದಟ್ ಮಿಸ್ಟೇಕ್ ಮೀನ್ಸ್ ಹಿಯರ್ ವಿ ನೀಡ್ ಟು ಯೂಸ್ ಡೆಫಿನೆಟ್ ಆರ್ಟಿಕಲ್ ದಿ ಬಿಫೋರ್ ಆಫೀಸ್. ನಾವು ಡೆಫಿನೆಟ್ ಆರ್ಟಿಕಲ್ ದಿ ನ ಯೂಸ್ ಮಾಡದೇ ಇರೋದೇ ಮಿಸ್ಟೇಕ್ ಆಗಿದೆ. ಸೊ ದ ಕರೆಕ್ಟ್ ಸೆಂಟೆನ್ಸ್ ಈಸ್ I am going to the office. I am going to the office. ಯಾಕೆ ದಿ ಯೂಸ್ ಮಾಡಿದೀವಿ ಅಂದ್ರೆ ಆಫೀಸ್ ಅನ್ನೋದು ನಮಗೆ ಗೊತ್ತಿರೋ ಪ್ಲೇಸ್ ಆಗಿದೆ, ನಾವು ಕೆಲಸ ಮಾಡುವಂತಹ ಸ್ಥಳ ಆಗಿದೆ. ನಾವು ಯಾವುದೋ ಒಂದು ಆಫೀಸ್ಗೆ ಹೋಗ್ತಾ ಇಲ್ಲ, ನಿರ್ದಿಷ್ಟವಾಗಿ ನಮಗೆ ಗೊತ್ತಿರೋ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಆಫೀಸ್ ಅನ್ನೋದು ಆಲ್ರೆಡಿ ರೆಫರ್ಡ್. ಸೊ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದಿ ನ ಯೂಸ್ ಮಾಡಬೇಕಾಗುತ್ತೆ. ಸೊ ಗ್ರಾಮರ್ ಪ್ರಕಾರ I am going to the office ಕರೆಕ್ಟ್ ಸೆಂಟೆನ್ಸ್ ಆಗಿದೆ. ನೆಕ್ಸ್ಟ್ ಒನ್, ಐ ಡಿಡ್ ಅ ಮಿಸ್ಟೇಕ್. ನಾನೊಂದು ತಪ್ಪನ್ನ ಮಾಡಿದೆ. ಸೊ ಕನ್ನಡದಲ್ಲಿ ಹೇಳಿದಾಗ ಇದು ಕರೆಕ್ಟ್ ಆಗಿ ಇದೆಯಲ್ಲ, ಏನು ತಪ್ಪಿಲ್ಲ ಅಂತ ನಮಗೆ ಅನ್ಸುತ್ತೆ. ಬಟ್ ಗ್ರಾಮರ್ ಪ್ರಕಾರ ನೋಡಿದಾಗ ಇಲ್ಲಿ ಡಿಡ್ ಅಂತ ಯೂಸ್ ಮಾಡಿರೋದೇ ಮಿಸ್ಟೇಕ್ ಆಗಿದೆ. ಐ ಡಿಡ್ ಎ ಮಿಸ್ಟೇಕ್ ಈಸ್ ರಾಂಗ್. ಇದನ್ನ ನಾವು ಐ ಮೇಡ್ ಅ ಮಿಸ್ಟೇಕ್ ಅಂತ ಹೇಳ್ಬೇಕಾಗುತ್ತೆ. ಐ ಮೇಡ್ ಅ ಮಿಸ್ಟೇಕ್ ಅಂತ ಹೇಳಬೇಕು. ಯಾಕೆ ಮೇಡ್ ಅ ಮಿಸ್ಟೇಕ್ ಅಂತ ಹೇಳಬೇಕು ಅಂದ್ರೆ ಅದಕ್ಕೂ ಒಂದು ಕಾರಣ ಖಂಡಿತ ಇದೆ. ಇಲ್ಲಿ ಡಿಡ್ ಬದಲಾಗಿ ಮೇಡ್ ಯಾಕೆ ಬರುತ್ತೆ ಅನ್ನೋದಾದ್ರೆ ಮೇಕ್ ಈಸ್ ದ ಕರೆಕ್ಟ್ ಕೊಲೊಕೇಶನ್ ವಿತ್ ಮಿಸ್ಟೇಕ್. ಇಂಗ್ಲಿಷ್ ಅಲ್ಲಿ ಕೊಲೊಕೇಶನ್ ವರ್ಡ್ಸ್ ಅಂತ ಬರುತ್ತೆ. ಈ ವರ್ಡ್ಸ್ ಯಾವಾಗ್ಲೂ ಕೂಡ ಜೊತೆಯಾಗಿ ಯೂಸ್ ಆಗುತ್ತೆ. ಸೊ ಮಿಸ್ಟೇಕ್ ಅನ್ನೋದಕ್ಕೆ ಕರೆಕ್ಟ್ ಆದ ಕೊಲೊಕೇಶನ್ ಮೇಕ್ ಆಗಿರುತ್ತೆ. ಸೊ ವಿ ನೀಡ್ ಟು ಯೂಸ್ ಐ ಮೇಡ್ ಅ ಮಿಸ್ಟೇಕ್, ಹಿ ಮೇಕ್ಸ್ ಮಿಸ್ಟೇಕ್, ಶಿ ಮೇಕ್ಸ್ ಮಿಸ್ಟೇಕ್. ಅಲ್ಲಿ ಡಿಡ್ ಅನ್ನೋದನ್ನ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಒನ್, ಐ ನೀಡ್ ಆನ್ ಅಡ್ವೈಸ್. ಐ ನೀಡ್ ಆನ್ ಅಡ್ವೈಸ್. ನನಗೊಂದು ಸಲಹೆ ಬೇಕು, ನನಗೆ ಸಲಹೆಯನ್ನ ಕೊಡು ಅಂತ ಕೇಳ್ತಾ ಇರ್ತೀವಿ. ಬಟ್ ವಾಟ್ ಈಸ್ ದ ಮಿಸ್ಟೇಕ್ ಹಿಯರ್ ಮೀನ್ಸ್ ಟು ಯೂಸ್ indefinite article and before advice. advice before ನಾವು an ಅನ್ನ ಯೂಸ್ ಮಾಡಿರೋದು ಇಲ್ಲಿ ಮಿಸ್ಟೇಕ್ ಆಗಿದೆ. ಯಾಕೆ ನಾವು an ಅನ್ನ ಯೂಸ್ ಮಾಡಬಾರ್ದು ಅಂದ್ರೆ ಬಿಕಾಸ್ advice ಅನ್ನೋದು uncountable noun. advice ಅನ್ನೋದು uncountable noun ಆಗಿದೆ. ನಾವು ಎ and ಇವನ್ನ ಯಾವುದರ ಬಿಫೋರ್ ಯೂಸ್ ಮಾಡ್ತೀವಿ ಅಂದ್ರೆ ಕೌಂಟಬಲ್ ನೌನ್ಸ್, ಎನಿಸೋದಕ್ಕೆ ಸಾಧ್ಯ ಇರುವಂತಹ ನೌನ್ ಬಿಫೋರ್ ಎ ಅಂಡ್ ಇದನ್ನ ಯೂಸ್ ಮಾಡ್ತೀವಿ ಇಂಡೆಫಿನಿಟ್ ಆರ್ಟಿಕಲ್ಸ್ ನ. ಬಟ್ ಅನ್ಕೌಂಟಬಲ್ ನೌನ್ಸ್ ಬಿಫೋರ್ ನಾವು ಎ ಅಥವಾ ಆನ್ ಅನ್ನ ಯೂಸ್ ಮಾಡೋದಿಲ್ಲ. ಸೊ ಹಿಯರ್ ದಟ್ ಈಸ್ ದ ಮಿಸ್ಟೇಕ್. ಹಾಗಾದ್ರೆ ಈ ಸೆಂಟೆನ್ಸ್ ನ ಕರೆಕ್ಟ್ ಆಗಿ ಹೇಳೋದು ಹೇಗೆ ಅನ್ನೋದಾದ್ರೆ ಐ ನೀಡ್ ಅ ಪೀಸ್ ಆಫ್ ಅಡ್ವೈಸ್. ಐ ನೀಡ್ ಅ ಪೀಸ್ ಆಫ್ ಅಡ್ವೈಸ್. ಯಾವುದೋ ಒಂದು ಸ್ಪೆಸಿಫಿಕ್ ಅಥವಾ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ನಿನಗೊಂದು ಸಲಹೆ ಬೇಕಾಗಿದೆ ಅಂದಾಗ ಐ ನೀಡ್ ಅ ಪೀಸ್ ಆಫ್ ಅಡ್ವೈಸ್ ಅಂತ ಸೆಂಟೆನ್ಸ್ ಅನ್ನ ಕೇಳಬೇಕಾಗುತ್ತೆ. ಸೊ ನೆವರ್ ಯೂಸ್ ಟು ಸೇ ಐ ನೀಡ್ ಆನ್ ಅಡ್ವೈಸ್, ಸೇ ಐ ನೀಡ್ ಅ ಪೀಸ್ ಆಫ್ ಅಡ್ವೈಸ್. ಈ ರೀತಿ ಆ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಐ ಡಿಡೆಂಟ್ ಕಾಲ್ಡ್ ಹಿಮ್. ನಾನು ಅವನನ್ನ ಕರೆಯಲಿಲ್ಲ ಅಥವಾ ನಾನು ಅವನಿಗೆ ಕರೆ
ಮಾಡಲಿಲ್ಲ. ಸೊ ಹಿಯರ್ ವಾಟ್ ಈಸ್ ದ ಮಿಸ್ಟೇಕ್ ಮೀನ್ಸ್ ದ ವರ್ಬ್, ದ ಮೇನ್ ವರ್ಬ್ ಇನ್ ಪಾಸ್ಟ್ ಫಾರ್ಮ್ ಈಸ್ ದ ಮಿಸ್ಟೇಕ್. ಮೇನ್ ವರ್ಬ್ ಅನ್ನ ನಾವು ಪಾಸ್ಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡಿದೀವಿ, ಅದು ತಪ್ಪಾಗಿದೆ. ಯಾಕಂದ್ರೆ ಗ್ರಾಮರ್ ಪ್ರಕಾರ ಡಿಡ್ ಅಥವಾ ಡಿಡ್ ನಾಟ್, ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಅಥವಾ ಡಿಡ್ ನಾಟ್ ಆದ್ಮೇಲೆ ನೆಕ್ಸ್ಟ್ ಯೂಸ್ ಮಾಡುವಂತಹ ವರ್ಬ್ ಯಾವಾಗ್ಲೂ ಕೂಡ ಅದರ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು, ಅಂದ್ರೆ V1 ಆಗಿರ್ಬೇಕು. ಬೇಸ್ ಫಾರ್ಮ್ ಮೀನ್ಸ್ V1. ಸೊ ದ ಕರೆಕ್ಟ್ ಸೆಂಟೆನ್ಸ್ ಈಸ್ ಐ ಡಿಡ್ಂಟ್ ಕಾಲ್ ಹಿಮ್. ಐ ಡಿಡ್ಂಟ್ ಕಾಲ್ ಹಿಮ್. ವೈ ಕಾಲ್? ಯಾಕೆ ಕಾಲ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿ ಡಿಡ್ಂಟ್ ಇದೆ. ಸೊ ಡಿಡ್ ಆರ್ ಡಿಡ್ಂಟ್ ಈ ಎರಡರಲ್ಲಿ ಯಾವುದು ಬಂದ್ರೂ ಕೂಡ ಅದರ ನೆಕ್ಸ್ಟ್ ಬರುವಂತಹ ವರ್ಬ್ ಯಾವಾಗ್ಲೂ ಕೂಡ ಅದರ ಬೇಸ್ ಫಾರ್ಮ್ ಅಲ್ಲಿ ಇರಬೇಕು, ಅಂದ್ರೆ V1 ಆಗಿರ್ಬೇಕು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಸೊ ಐ ಡಿಡ್ಂಟ್ ಕಾಲ್ ಹಿಮ್. ಈಗ ನಿಮಗೆ ನಾವು ನಿತ್ಯ ಜೀವನದಲ್ಲಿ ಯೂಸ್ ಮಾಡುವಂತಹ ಒಂದಷ್ಟು ಸಿಂಪಲ್ ಅಂಡ್ ಕಾಮನ್ ಸೆಂಟೆನ್ಸಸ್ ಅಲ್ಲಿ ನಾವು ಮಾಡೋ ಮಿಸ್ಟೇಕ್ಸ್ ಏನು ಅನ್ನೋದು ಖಂಡಿತ ಅರ್ಥ ಆಗಿದೆ. ಇನ್ ಮುಂದೆ ಆ ಮಿಸ್ಟೇಕ್ಸ್ ಅನ್ನ ನೀವು ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ನಿಮಗೋಸ್ಕರ 2 ಸೆಂಟೆನ್ಸ್ಗಳು. ಹಿ ಡಿಡ್ಂಟ್ ರೋಟ್ ದ ಲೆಟರ್, ಬಾಯ್ಸ್ ಡಿಡ್ ಮಿಸ್ಟೇಕ್ಸ್. ಇದರಲ್ಲಿ ಏನು ಎರರ್ ಇದೆ ಅಂತ ಐಡೆಂಟಿಫೈ ಮಾಡಿ ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಅನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ and share this video. If you are watching my videos for the first time, then don't forget to subscribe my YouTube channel. Thank you.